ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಖಾರದ ಪುಡಿ, ಹುಳಿ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಮೂರನ್ನೂ ಕೂಡ ಅಮ್ಮ ನನಗೋಸ್ಕರ ಮಾಡಿಕೊಡ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ಏನೇನೆಲ್ಲ ಬೇಕು, ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಅಂಗಡಿಯಲ್ಲಿ ಆಲ್ರೆಡಿ ಎಲ್ಲ ಐಟಮ್ಸ್ಗಳೆಲ್ಲ ತೊಗೊಂಡು ಬಂದುಬಿಟ್ಟಿದ್ದೆ. ಇಲ್ಲಿ ಸ್ವಲ್ಪ ಖಾರ ಮೆಣಸಿನ್ಕಾಯಿ ಬೇಕು ಅಂತ ಅಮ್ಮ ಅಂತ ಹೇಳಿದ್ರು. ಸರಿ, ಅದನ್ನು ತೊಗೊಂಡ್ಬಂದ್ಬಿಡೋಣ ಅಂತಂದ್ಬಿಟ್ಟು ಅಮ್ಮನ ಮನೆ ಹತ್ರನೇ ಒಂದು ಅಂಗಡಿ ಐತೆ, ಅಲ್ಲಿ ಹಾಕ್ಕೊಂಡಿರ್ತಾರೆ ಯಾವಾಗಲೂ ಮಾರಮ್ಮನ ದೇವಸ್ಥಾನ ಹತ್ರ. ಅಲ್ಲಿ ತೊಗೊಂಡು ಮನೆಗೆ ಬಂದ್ವಿ. ಇವಾಗ ಅಮ್ಮ ಏನೇನೆಲ್ಲ ತೆಗೆದಿಟ್ಕೊಂಡಿದ್ದಾರೆ, ಏನೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ರೆ ಒಣಮೆಣ್ಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಬಿಸಿಲು ಒಣಗಾಕಿದ್ದಾರೆ. ಅದನ್ನೆಲ್ಲ ತೊಗೊಂಡು ಬಂದುಬಿಟ್ಟು ನಾನು ವಿಡಿಯೋ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬಿಸಿಲಿತ್ತು. ಧನಿಯಾ, ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಒಣಗಾಕಿದ್ರು. ಎಲ್ಲ ತೊಗೊಂಡ್ಬಂದಿದ್ದಾರೆ. ಬನ್ನಿ ಹಾಗಿದ್ರೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ತೋರಿಸಿ. ಜೀರಿಗೆ, ಹೆಸರುಕಾಳು, ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಂತ್ಯ, ಓಂಕಾಳು, ಮೆಣಸು, ಕಡಲೆಕಾಳು, ಕಡಲೆಪಪ್ಪು, ತೊಗರಿಬೇಳೆ, ಗಸಗಸೆ, ಹೆಸರುಬೇಳೆ, ಹೆಸರುಕಾಳು, ಕಡಲೆಬೇಳೆ, ಅಕ್ಕಿ, ಅರ್ಶಿನ ಗೋಟು, ಒಣಮೆಣ್ಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ, ಧನಿಯಾ ಎಲ್ಲ ಒಣಗಿಸ್ಬಿಟ್ಟು ಎಲ್ಲ ರೆಡಿ ಮಾಡಿ ತಂದಿಟ್ಕೊಂಡಿದ್ರೆ. ಇದು ಸ್ವಲ್ಪ ದೊಡ್ಡ ಗ್ಯಾಸಲ್ಲೇ ಮಾಡ್ಕೊತಾ ಇದ್ದೀವಿ, ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ದೊಡ್ಡ ಸ್ಟವ್ ಇಟ್ಕೊಂಡೆ ಅಮ್ಮ ಉರಿತಾ ಇದ್ದಾರೆ. ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಉರಿತಾರೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಫಸ್ಟು ಬೇಳೆ ಸಾಂಬಾರು ಪುಡಿ ಮಾಡ್ತಾಯಿದ್ದಾರೆ. ಅದಕ್ಕೆ ಏನೇನೆಲ್ಲ ಬೇಕು ಅಂತ ತೋರಿಸ್ತೀನಿ. ವಾಯ್ಸ್ ಓವರೇ ಕೊಡ್ತೀನಿ. ನಾನು ಚಿಕ್ಕ ಮಗ ಅಂತ ತುಂಬ ಹೇಳ್ತಾ ಇದ್ದ, ಅದರಿಂದ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಬನ್ನಿ ಹಾಗಿದ್ರೆ ಫಸ್ಟು ತೊಗರಿಬೇಳೆ ಹಾಕ್ಕೊಂಡು ಉರಿತಾ ಇದ್ದಾರೆ. ಅಮ್ಮನೇ ಬಾಯಲ್ಲಿ ಹೇಳ್ತಾ ಹೋಗ್ತಾರೆ. ಬನ್ನಿ ನೋಡೋಣ. 1 kg ತೊಗರಿಬೇಳೆ ಹಾಕ್ಕೊಂಡು ಬಾಣಲಿಗೆ ಉರಿತಾ ಇದ್ದಾರೆ. ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿತಾ ಇದ್ದಾರೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತೋರಿಸ್ತೀನಿ. ಅಮ್ಮಂಗೆ ಈ ರೀತಿ ಸಾಂಬಾರು ಪುಡಿನ ಮಾಡೋದು ಅವ್ರ ಅತ್ತೆ ಅಂದರೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದಂತೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಕೂಡ ಸಾಂಬಾರು ಪುಡಿಗಳನ್ನ. 1 kg ಇವಾಗ ನಮ್ಮಮ್ಮ ಕೂಡ ಸೇಮ್ ನಮ್ಮ ಅಜ್ಜಿ ಮಾಡೋ ರೀತಿಯಲ್ಲೇ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮನೂ ಕೂಡ ಸಾಂಬಾರು ಪುಡಿನ. ತೊಗರಿಬೇಳೆ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ. ಇಷ್ಟು ಚೇಂಜ್ ಆದರೆ ಸಾಕು. ಇವಾಗ ಇದನ್ನು ತಕ್ಕೊಂಡು ಒಂದು ತಟ್ಟೆಗೆ ಹಾಕೊಂಬಿಡೋಣ. ಇದು ಹಾಕ್ಕೊಬೇಕು. ಇದನ್ನು ತಕ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದಾರೆ ಅಮ್ಮ. ಇವಾಗ ಅಕ್ಕಿ ಹಾಕ್ಕೊತಾ ಇದ್ದಾರೆ. ಅಕ್ಕಿ ಕೂಡ ಇದೇ ರೀತಿಯಾಗಿ ಸಣ್ಣದಾಗಿ ಪುಡಿ ಮಾಡಿಕೊಂಡು ಹುರ್ಕೊತಾ ಇದ್ದಾರೆ. ಅಕ್ಕಿನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಕ್ಕಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಅಕ್ಕಿನ ತೆಗೆದ್ಬಿಟ್ಟು ಪ್ಲೇಟಿಗೆ ಹಾಕ್ಕೊತಾ ಇದ್ದಾರೆ. ಆರ್ಕೊಳ್ಲಿಕ್ಕೆ ಬಿಡ್ತಾ ಇದ್ದಾರೆ. ಇವಾಗ ಜೀರಿಗೆ ಹಾಕ್ಕೊತಾ ಇದ್ದಾರೆ. ಜೀರಿಗೆ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿ ಉರಿತಾ ಇದ್ದಾರೆ. ನೋಡಿ ಕಲರ್ ಚೇಂಜ್ ಆಗೋ ರೀತಿ ಎಲ್ಲ ಈ ರೀತಿಯಾಗಿ ಸ್ವಲ್ಪ ಉರಿತಾ ಗೊತ್ತಾಗುತ್ತೆ ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ. ಸಣ್ಣ ಉರಿಯಲ್ಲೇ ಮಾಡ್ತಾಯಿದ್ದಾರೆ. ಇವಾಗ ಇದನ್ನು ಮತ್ತೆ ಅದೇ ಪ್ಲೇಟಿಗೆ ಹಾಕ್ಕೊತಾ ಇದ್ದಾರೆ, ಅದೇ ಮರಕ್ಕೆ. ಇವಾಗ ಗಸಗಸೆ ಹಾಕ್ಕೊತಾ ಇದ್ದಾರೆ. ಗಸಗಸೆನೂ ಕೂಡ ಹುರಿದು 2 ಪ್ಲೇಟ್ಗೆ ಹಾಕೋತಾ ಇದ್ದಾರೆ. ಅಂದರೆ 2 ಮಾಡ್ಕೊಂಬಿಟ್ಟಿದ್ದಾರೆ. ಒಂದು ಧನಿಯಾ ಸಾಂಬಾರು ಪುಡಿ, ಒಂದು ಹುಳಿ ಸಾಂಬಾರು ಪುಡಿ 2 ಮಾಡ್ಕೋತಾ ಇದ್ದಾರೆ. ಇವಾಗ ಹೆಸರು ಕಾಳನ್ನ ಹಾಕ್ಬಿಟ್ಟು ಹುರ್ಕೋತಾ ಇದ್ದಾರೆ. ಹೆಸರು ಕಾಳು ಕೂಡ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ. ನೋಡಿ ಇದನ್ನು ಕೂಡ ಹುಳಿ ಸಾಂಬಾರು ಪುಡಿಗೆ, ಕಾಳುಗಳೆಲ್ಲ ಹುಳಿ ಸಾಂಬಾರು ಪುಡಿಗೆ ಹಾಕ್ತಾಯಿದ್ದಾರೆ. ಧನಿಯಾ ಸಾಂಬಾರು ಪುಡಿಗೆ ಮೇಯ್ನ್ ಫಸ್ಟ್ ಏನೇನು ಹಾಕಿದ್ರಲ್ಲ ತೋರಿಸಿದ್ರಲ್ಲ ಅದನ್ನೆಲ್ಲ ಧನಿಯಾ ಪುಡಿಗೆ ಎಲ್ಲ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದಾರೆ. ಕಾಳುಗಳೆಲ್ಲ ಹುಳಿ ಸಾಂಬಾರು ಪುಡಿಗೆ ಹಾಕ್ತಾಯಿದ್ದಾರೆ. ಇವಾಗ ಹೆಸರು ಕಾಳು ಆದಮೇಲೆ ಇವಾಗ ಕಡಲೆಕಾಳು ತೊಗೊಂಡಿದ್ದಾರೆ. ಕಡಲೆಕಾಳು ಕೂಡ ಅದನ್ನು ಕೂಡ ಉರಿತಾ ಇದ್ದಾರೆ. ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತೋರಿಸ್ತೀನಿ ನಾನು. ಕಡಲೆಕಾಳು ಕೂಡ ಕಲರ್ ಚೇಂಜ್ ಆಗುತ್ತೆ. ಇವಾಗ ನೋಡಿ ಸಣ್ಣ ಉರಿಯಲ್ಲೇ ಹುರ್ಕೋತಾ ಇದ್ದೀವಿ. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಬೇಕಿದು. ಸಣ್ಣ ಉರಿಯಲ್ಲೇ ಹುರ್ಕೊಂಡು ಈ ರೀತಿ ಸಾಂಬಾರು ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ನೋಡಿ ಇವಾಗ ಹಿಂಗೆ ಹುರ್ಬಿಟ್ಟು ತೆಗ್ದ್ಬಿಟ್ಟು ಸೈಡಿಗೆ ಹಾಕೊಂಡಿದ್ರೆ ಇದು ಕೂಡ ಹಾಕ್ಕೊಬೇಕು. ಇವಾಗ ಕಡಲೆಪಪ್ಪ ಅಮ್ಮ ಅಂತೂ ತುಂಬ ಚೆನ್ನಾಗಿ ಸಾಂಬಾರು ಪುಡಿಗಳನ್ನ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾನು 1 ರಿಂದ 1.5-2 ವರ್ಷ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. 1 ವರ್ಷದಿಂದ 1.5 ವರ್ಷ ನನಗೆ ಸಾಂಬಾರು ಪುಡಿ ಬರುತ್ತೆ. ಅಷ್ಟು ದಿನಗಳ ಕಾಲ ಸಾಂಬಾರು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅಮ್ಮನೇ ಪ್ರತಿ ವರ್ಷ ನನಗೆ ಸಾಂಬಾರು ಪುಡಿ ಮಾಡಿಕೊಡ್ತಾರೆ. ಈ ರೀತಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ವರ್ಷ. ಬನ್ನಿ ಹಾಗಿದ್ರೆ ನೋಡೋಣ. ಇವಾಗ ಕಡಲೆಪಪ್ಪು ಕೂಡ ಆಗಿತ್ತಲ್ವ, ಅದನ್ನು ಕೂಡ ತೆಗೆದು
ಆ ಬಟ್ಲಿಗೆ ಹಾಕಿದ್ದಾರೆ ಹಾರ್ಕೊಳೋದಕ್ಕೆ, ಮರಕ್ಕೆ ಹಾಕಿಟ್ಟಿದ್ದಾರೆ. ಇವಾಗ ಹೆಸರು ಬೇಳೆ ಹಾಕೊತಾ ಇದ್ದಾರೆ ಬಾಣಲಿಗೆ. ಹೆಸರು ಬೇಳೆ ಕೂಡ ಫ್ರೈ ಮಾಡ್ಕೊತಾ ಇದ್ದಾರೆ. ಸಾಂಬಾರು ಪುಡಿ ಅಂತೂ ಈ ರೀತಿ ಎಲ್ಲ ಹದವಾಗಿ ಹುರಿದು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ. ನೋಡಿ ಇವಾಗ ಹೆಸರು ಬೇಳೆ ಕೂಡ ಆಗ್ತಾ ಬರ್ತಾ ಇದೆ. ನೋಡಿ ಹೆಸರು ಬೇಳೆ ಕೂಡ ಆಗಿದೆ. ಇವಾಗ ಹೆಸರು ಬೇಳೆನ ಕೂಡ ಹಾಕೊಂಡ್ಬಿಡೋಣ. ಇವರೇ ನಿಮ್ಗೆ ಕರ್ಕೊಂಬರಕ್ಕೆ ಬಂದಿರೋದಾ ಸರ್? ನಮಸ್ತೆ ನಮಸ್ತೆ. ನೋಡಿ ಇವಾಗ ಹೆಸರು ಬೇಳೆ ಕೂಡ ಕೆಂಪಾಳ ಹುರಿದಿದ್ದಾರೆ. ಇವಾಗ ಹೆಸರು ಬೇಳೆನ ಕೂಡ ಹಾಕೊತಾ ಇದ್ದಾರೆ. ಇದಕ್ಕೆ ಬೇಳೆ ಸಾಂಬಾರು ಪುಡಿ ಇದಕ್ಕೆ ತೆಗೆದಿಟ್ಕೊಂಡಿದ್ದಾರೆ. ನೋಡಿ ಇದಕ್ಕೆ ಹಾಕೊತಾ ಇದ್ದಾರೆ. ಇವಾಗ ಕಡಲೆಬೇಳೆ ಹಾಕೊತಾ ಇದ್ದಾರೆ. ಕಡಲೆಬೇಳೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇವಾಗ ಇದನ್ನು ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ನೋಡಿ ತೋರಿಸ್ತೀನಿ ಬನ್ನಿ ಯಾವ ರೀತಿಯಾಗಿ ಚೇಂಜ್ ಆಗಬೇಕಂತ. ಅಮ್ಮ ಫುಲ್ಲು ಲೋ ಫ್ಲೇಮಲ್ಲೇ ಹುರ್ಕೊತಾ ಇದ್ದಾರೆ ಕಡಲೆಬೇಳೆನ. ನೋಡಿ ಕಡಲೆಬೇಳೆ ಕೂಡ ಕಲರ್ ಚೇಂಜ್ ಆಗಿದೆ. ಕಡಲೆಬೇಳೆನ ತೆಗೆದ್ಬಿಟ್ಟು ಮಾರಕ್ಕೆ ಹಾಕೊತಾ ಇದ್ದಾರೆ ಹಾಕೊಳ್ಲಿಕ್ಕೆ. ಇವಾಗ ಅರಿಶಿನ ಗೋಟ್ ಹಾಕೊತಾ ಇದ್ದಾರೆ. ಅರಿಶಿನ ಗೋಟ್ ಹಾಕೊಂಡು ಹುರ್ಕೊತಾ ಇದ್ದಾರೆ ಲೋ ಫ್ಲೇಮಲ್ಲಿ. ತೋರಿಸ್ತೀನಿ ಇದು ಕೂಡ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಅಂತ. ಅರಿಶಿನದ ಗೋಟು ಕೂಡ ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನ ಎರಡಕ್ಕೂ ಡಿವೈಡ್ ಮಾಡ್ಕೊತಾ ಇದ್ದಾರೆ. ಹುಳಿ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಎರಡಕ್ಕೂ ಡಿವೈಡ್ ಮಾಡ್ಕೊತಾ ಇದ್ದಾರೆ. ಇವಾಗ ಬಾಣಲಿಗೆ ಸಾಸಿವೆ ಹಾಕೊತಾ ಇದ್ದಾರೆ. ಸಾಸಿವೆ ಹಾಕ್ಕೊಂಡು ಅದನ್ನು ಕೂಡ ಲೋ ಫ್ಲೇಮಲ್ಲಿ ಉರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈ ರೀತಿಯಾಗಿ ಇದನ್ನು ಕೂಡ ಹಾಕೊತಾ ಇದ್ದಾರೆ ಬೇಳೆ ಸಾಂಬಾರು ಪುಡಿಗೆ. ಇವಾಗ ಮೆಂತ್ಯ ಹಾಕೊತಾ ಇದ್ದಾರೆ. ಮೆಂತ್ಯ ಕೂಡ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದಾರೆ. ಲೋ ಫ್ಲೇಮಲ್ಲೇ ಹುರ್ಕೊಂಡು ಕಲರ್ ಚೇಂಜ್ ಆಗಬೇಕು. ಇದು ಬೇಗ ಸ್ವಲ್ಪ ಬೇಗ ಆಗುತ್ತೆ. ಬಾಣಲಿ ಕೂಡ ತುಂಬ ಚೆನ್ನಾಗಿ ಕಾಯ್ದಿರ್ತಲ್ಲ, ಬೇಗ ಆಗಿಬಿಡುತ್ತೆ. ನೋಡಿ ಈ ರೀತಿಯಾಗಿ ಕೈಯೆಲ್ಲ ಇದು ಮಾಡಿಕೊಂಡು ಒಂದ್ಸತಿ ಹುರಿದು ಇದನ್ನು ಕೂಡ ಬೇಳೆ ಸಾಂಬಾರು ಪುಡಿಗೆ ಹಾಕೊತಾ ಇದ್ದಾರೆ ಅಮ್ಮ. ನೋಡಿ ಅರ್ಧ ಬೇಳೆ ಸಾಂಬಾರು ಪುಡಿಗೆ ಹಾಕ್ತಾಯಿದ್ದಾರೆ. ಕಾಲು ಭಾಗ ಬಂದುಬಿಟ್ಟು ಧನಿಯಾ ಸಾಂಬಾರು ಪುಡಿಗೆ ಹಾಕ್ತಿದ್ದಾರೆ, ಧನಿಯಾ ಪುಡಿಗೆ. ಇವಾಗ ಇದಕ್ಕೆ ಅಜ್ವೈನ ಹಾಕೊತಾ ಇದ್ದಾರೆ. ಅಜ್ವೈನ ಕೂಡ ಹಾಕ್ಕೊಂಡು ಈ ರೀತಿಯಾಗಿ ಹುರ್ಕೊತಾ ಇದ್ದಾರೆ. ಅಜ್ವೈನ ಕೂಡ ಕಲರ್ ಚೇಂಜ್ ಆದ ತಕ್ಷಣ ಎರಡಕ್ಕೂ ಬೇಳೆ ಸಾಂಬಾರು ಪುಡಿಗೆ ಸ್ವಲ್ಪ ಜಾಸ್ತಿ ಹಾಕ್ತಾರೆ, ಧನಿಯಾ ಪುಡಿಗೆ ಸ್ವಲ್ಪ ಕಡಿಮೆ ಹಾಕ್ತಾರೆ. ನೋಡಿ ಇವಾಗ ಆಗಿದೆ. ಇವಾಗಿತ್ತು ನೋಡಿ ಕಾಲು ಭಾಗ ಧನಿಯಾ ಪುಡಿಗೆ ಹಾಕ್ತಾರೆ, ಮುಕ್ಕಾಲು ಭಾಗ ಬೇಳೆ ಸಾಂಬಾರು ಪುಡಿಗೆ ಹಾಕ್ತಾರೆ. ಇವಾಗ ಚಕ್ಕೆ ಮತ್ತು ಮೆಣಸು ತೊಗೊಂಡಿದ್ದಾರೆ. ಫಸ್ಟು ಮೆಣಸನ್ನ ಹುರ್ಕೊಂಡ್ಬಿಡ್ತಾರೆ. ಮೆಣಸನ್ನ ಹುರ್ಕೊಂಡು ಹಾಕ್ಕೊಂಡಿದ್ದಾರೆ ಇದಕ್ಕೆ. ಇವಾಗ ಚಕ್ಕೆನ ಹಾಕ್ಕೊಂಡು ಅದನ್ನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೊತಾ ಇದ್ದಾರೆ ಈ ರೀತಿಯಾಗಿ. ನೋಡಿ ಚಕ್ಕೆ ಕೂಡ ಲೋ ಫ್ಲೇಮಲ್ಲಿ ಹುರ್ಕೊತಾರೆ. ಮೆಣಸನ್ನು ಕೂಡ ಲೋ ಫ್ಲೇಮಲ್ಲಿ ಹುರ್ಕೊಂಡು ತೆಗ್ದು ಹಾಕಿದ್ದಾರೆ. ಇವಾಗ ಮೆಣಸನ್ನು ಕೂಡ ಎರಡಕ್ಕೂ ಡಿವೈಡ್ ಮಾಡಿದ್ದಾರೆ. ಬೇಳೆ ಸಾಂಬಾರು ಪುಡಿಗೆ ಮತ್ತು ಧನಿಯಾ ಪುಡಿಗೆ ಎರಡಕ್ಕೂ ಕೂಡ ಡಿವೈಡ್ ಮಾಡಿದ್ದಾರೆ. ಇವಾಗ ಚಕ್ಕೆನೂ ಕೂಡ ಅದೇ ರೀತಿಯಾಗಿ ಬೇಳೆ ಸಾಂಬಾರು ಪುಡಿಗೆ ಧನಿಯಾ ಪುಡಿಗೆ ಡಿವೈಡ್ ಮಾಡಿ ಹಾಕಿದ್ದಾರೆ. ಇವಾಗ ಲವಂಗ ಹಾಕ್ಕೊತಾ ಇದ್ದಾರೆ. ಲವಂಗನೂ ಕೂಡ ಇದೇ ರೀತಿಯಾಗಿ ಹುರ್ಕೊಂಡು ಅದನ್ನು ಕೂಡ ಎರಡಕ್ಕೂ ಡಿವೈಡ್ ಮಾಡ್ಕೊತಾ ಇದ್ದಾರೆ. ನೋಡಿ ಇದಕ್ಕೆ ಸ್ವಲ್ಪ ಹಾಕೋತಾರೆ. ಧನಿಯಾ ಪುಡಿಗೆ ಸ್ವಲ್ಪ ಕಡಿಮೆ ಹಾಕ್ತಾರೆ, ಹುಳಿ ಸಾಂಬಾರು ಪುಡಿಗೆ ಜಾಸ್ತಿ ಹಾಕ್ತಾರೆ. ಇವಾಗ ಪಲಾವ್ ಎಲೆ ಹಾಕ್ತಾಯಿದ್ದಾರೆ. ನೋಡಿ ಪಲಾವ್ ಎಲೆ ಈ ರೀತಿಯಾಗಿ ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದಾರೆ. ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ. ಇವಾಗ ಇದನ್ನು ತಕ್ಕೊಂಡು ಇದನ್ನು ಕೂಡ ಎರಡಕ್ಕೂ ಡಿವೈಡ್ ಮಾಡ್ತಾರೆ. ಪಲಾವ್ ಎಲೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಹಸಿ ಕರಿಬೇವಿನ ಸೊಪ್ಪು ಸ್ವಲ್ಪ ಒಣಗಿಸಿದ್ದೀವಿ. ಹಸಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀವಿ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಅಂದ್ಬಿಟ್ಟು ಇವಾಗ ಇದನ್ನು ಹುರ್ಕೊತಾ ಇದ್ದೀವಿ. ನೋಡಿ ಇವಾಗ ಪಲಾವ್ ಎಲೆ ಇದಕ್ಕೂ ಸ್ವಲ್ಪ ಡಿವೈಡ್ ಮಾಡ್ಕೊತಾ ಇದ್ದಾರೆ. ನೋಡಿ ಇವಾಗ ಹಸಿ ಕರಿಬೇವಿನ ಸೊಪ್ಪು ಇದೆಯಲ್ಲ ಅದನ್ನು ಸ್ವಲ್ಪ ಬಿಸಿಲಿಗೆ ಒಣಗಿಸಿದ್ವಿ. ಇವಾಗ ಇದನ್ನು ಹುರ್ಕೊತಾ ಇದ್ದೀವಿ. ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು. ಇವಾಗ ಇದನ್ನು ಅಷ್ಟೇ ಎರಡಕ್ಕೂ ಡಿವೈಡ್ ಮಾಡ್ಕೊತಾ ಇದ್ದಾರೆ ಅಮ್ಮ. ಇದಕ್ಕೆ ಬೇಳೆ ಸಾಂಬಾರು ಪುಡಿಗೆ ಸ್ವಲ್ಪ ಜಾಸ್ತಿ ಹಾಕ್ತಾರೆ, ಧನಿಯಾ ಪುಡಿಗೆ ಸ್ವಲ್ಪ ಕಡಿಮೆ ಹಾಕ್ತಾರೆ. ಇವಾಗ ಕಡಲೆ ಬೀಜ ಹಾಕ್ಕೊತಾ ಇದ್ದಾರೆ. ಕಡಲೆ ಬೀಜ ಕೂಡ ಇದೇ ರೀತಿಯಾಗಿ ಹುರ್ಕೊತಾ ಇದ್ದಾರೆ. ಇದು ಕೂಡ
ಚೇಂಜ್ ಆಗಬೇಕು ಕಲರು. ಕಡಲೆಬೀಜ ಎಲ್ಲರಿಗೂ ಉರಿಯೋದು ಗೊತ್ತಿರುತ್ತೆ ನೋಡಿ. ಈ ರೀತಿಯಾಗಿ ಕಡಲೆಬೀಜನ ಹುಳಿ ಸಾಂಬಾರು ಪುಡಿಗೆ ಹಾಕ್ಕೋತಾರೆ. ಇವಾಗ ಉದ್ದಿನಬೇಳೆ ಹಾಕ್ಕೊತಾ ಇದ್ದಾರೆ. ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಕೂಡ ಹುರ್ಕೊತಾ ಇದ್ದಾರೆ. ಉದ್ದಿನಬೇಳೆನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ. ಇದನ್ನು ಕೂಡ ಬೇಳೆ ಸಾಂಬಾರು ಪುಡಿಗೆ ಹಾಕ್ತಿದ್ದಾರೆ. ಇವಾಗ ಧನಿಯಾ ಹಾಕ್ಕೊತಾ ಇದ್ದಾರೆ. ಧನಿಯಾ ಎರಡಕ್ಕೂ ಡಿವೈಡ್ ಮಾಡಿ ತೊಗೊಂಬಂದಿರೋದು. ಹುಳಿ ಸಾಂಬಾರು ಪುಡಿಗೂ ಧನಿಯಾ ಹಾಕ್ತಾರೆ, ಧನಿಯಾ ಪೌಡರ್ಗೂ ಧನಿಯಾ ಹಾಕ್ತಾರಲ್ವ, ಎರಡೂ ಸೇರಿ ಒಂದೇ ಸತಿ ಹುರ್ಕೊಂಡ್ಬಿಟ್ಟು ಡಿವೈಡ್ ಮಾಡ್ಕೊತಾರೆ ಎರಡಕ್ಕೂ. ತೋರಿಸ್ತೀನಿ ನಾನು ಮುಂದೆ ಯಾವ ರೀತಿಯಾಗಿ ಡಿವೈಡ್ ಮಾಡ್ತಾರೆ ಅಂತ ನೋಡಿ. ಧನಿಯಾನ ಡಿವೈಡ್ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದಕ್ಕೆ ಹಾಕ್ಕೊತಾ ಇದ್ದಾರೆ ಧನಿಯಾನ. ಈ ರೀತಿಯಾಗಿ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆಲ್ಲ ಧನಿಯಾ ಹುರಿದು ಹಾಕ್ಕೊಂಡಿದ್ದಾರೆ. ಇವಾಗ ಒಣಮೆಣ್ಸಿನ್ಕಾಯಿ ಹುರ್ಕೊತಾ ಇದ್ದಾರೆ. ಒಣಮೆಣ್ಸಿನ್ಕಾಯಿ 3 ಥರ ತಂದಿದ್ವಿ. ಬಾಡಿಗೆ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಅಂತ 3 ಥರ ಮೆಣಸಿನ್ಕಾಯಿ ತಂದಿದ್ವಿ. ಈ ಮೆಣಸಿನ್ಕಾಯಿ ಉರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡು ಉರಿತಾರೆ, ಘಾಟ್ ಆಗಬಾರ್ದು ಮನೆಯೆಲ್ಲ ಅಂತ ಅಂದ್ಬಿಟ್ಟು. ಇನ್ಮೇಲೆ ನೀನೇ ವಿಡಿಯೋ ಮಾಡಿ ನೋಡಿ. ಒಣಮೆಣ್ಸಿನ್ಕಾಯಿ ಕೂಡ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ. ಅದನ್ನು ಕೂಡ ಎಲ್ಲ ಇದಕ್ಕೆ ಹಾಕ್ಕೊತಾ ಇದ್ದಾರೆ ಸ್ವಲ್ಪ ಸ್ವಲ್ಪ. ಇವಾಗ ಧನಿಯಾ ಪುಡಿಗೆ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹುರಿದು ಹಾಕ್ಕೊಂಡಿದ್ದಾರೆ ನೋಡಿ. ಇವಾಗ ಧನಿಯಾ ಕೂಡ ಹುರಿದು ರೆಡಿಯಾಗಿದೆ. ಮೆಣಸಿನ್ಕಾಯಿ ಖಾರದ ಪುಡಿ ಕೂಡ ಮಾಡಿಸ್ಲಿಕ್ಕೆ ಮೆಣಸಿನ್ಕಾಯಿನೂ ಕೂಡ ಎಲ್ಲ ಹುರಿದು ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಅಮ್ಮ ಎಲ್ಲ ಮಿಲ್ ಮಾಡಿಸ್ಕೊಳ್ಲಿಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ಸ್ವಲ್ಪ ಅಕ್ಕಿ ತೊಗೊಂಡೋಗ್ತಾ ಇದ್ದಾರೆ. ಧನಿಯಾ ಪುಡಿ, ಹುಳಿ ಸಾಂಬಾರು ಪುಡಿ ಯಾವುದೇ ಮಾಡಿಸಿದ್ರು ಸ್ವಲ್ಪ ಉಳ್ಬಿಡೋದು ಅಂತ ಅಂತಾರೆ ಅಮ್ಮವರು. ಆ ಉಳ್ಬಿಟ್ರೆ ಆ ಪುಡಿ ಎಲ್ಲ ಕಚ್ಕೊಂಡಿರುತ್ತಲ್ಲ ಅದೆಲ್ಲ ಬಂದ್ಬಿಡುತ್ತೆ ಅಂತ ಆ ರೀತಿಯಾಗಿ ಉಳ್ಬಿಡ್ತಾರೆ. ಮಿಷಿನ್ಗೆ ಹಾಕ್ಸ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ಸಾಂಬಾರು ಪುಡಿ ಈ ರೀತಿಯಾಗಿ ಕಲರ್ ಬಂದಿದೆ ಪುಡಿ ಮಾಡಿಸ್ಕೊಂಬಂದ್ಮೇಲೆ. ಇದು ಬಂದ್ಬಿಟ್ಟು ಧನಿಯಾ ಪುಡಿ. ನಾನು ಧನಿಯಾ ಪುಡಿ ಸ್ವಲ್ಪ ಕಡಿಮೆ ಖಾಲಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪನೇ ಹಾಕಿಟ್ಕೊಂಡಿರ್ತೀನಿ ಬಾಕ್ಸಿಗೆ. ಇದು ಖಾರದ ಪುಡಿ ಈ ರೀತಿಯಾಗಿದೆ ನೋಡಿ. ಇದು ಹುಳಿ ಸಾಂಬಾರು ಪುಡಿ ಯಾವ ರೀತಿ ಕಲರ್ ಇದೆ ಅಂತ ಗೊತ್ತಾಗ್ತಾ ಇದೆ. ಇದು ಧನಿಯಾ ಪುಡಿ ಗೊತ್ತಾಗುತ್ತೆ ನೋಡಿ. ಇದು ಸ್ವಲ್ಪ ಡಾರ್ಕ್ ಕಲರ್ ಬಂದಿದೆ. ಇದಕ್ಕೆ ಸ್ವಲ್ಪ ಖಾರದ ಪುಡಿನೂ ಕೂಡ ಒಣಮೆಣ್ಸಿನ್ಕಾಯಿ ಅದನ್ನು ಕೂಡ ಹಾಕಿದ್ದಾರೆ. ಇದಕ್ಕೆ ಖಾರ ಹಾಕಿರಲ್ಲ, ಇದಕ್ಕೆ ಮೆಣಸಿನ್ಕಾಯಿ ಹಾಕಿರಲ್ಲ, ಹಾಗೆ ಮಾಡಿಸಿರ್ತಾರೆ. ಹುಳಿ ಸಾಂಬಾರು ಪುಡಿಗೆ ಸ್ವಲ್ಪ ಮೆಣಸಿನ್ಕಾಯಿನ ಹುರಿದಿರೋದಿತ್ತಲ್ಲ ಅದನ್ನು ಹಾಕಿದ್ದಾರೆ. ಅದಕ್ಕೆ ಇದು ಸ್ವಲ್ಪ ಸಾಂಬಾರು ಪುಡಿ ಸಾಂಬಾರು ಮಾಡಬೇಕಾದ್ರೆ ಇದು ಈ ಸಾಂಬಾರು ಪುಡಿ ಯೂಸ್ ಮಾಡಬೇಕಾದ್ರೆ ಇದಕ್ಕೆ ಖಾರನೂ ಕೂಡ ಇರುತ್ತಲ್ವ, ಸ್ವಲ್ಪ ಖಾರದ ಪುಡಿ ಕಡಿಮೆ ಹಾಕ್ಕೊಂಡು ಮಾಡ್ಕೋಬೇಕು. ಈ ಧನಿಯಾ ಪುಡಿ ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡಬೇಕಾದ್ರೆ ಖಾರನ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಖಾರದ ಪುಡಿ ಬಂದ್ಬಿಟ್ಟು ಈ ರೀತಿಯಾಗಿದೆ. ಕಲರು ಕೂಡ ತುಂಬ ಚೆನ್ನಾಗಿದೆ. ಖಾರನೂ ಕೂಡ ಹಾಗೆ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿಯಾಗಿ 3 ಪುಡಿಗಳು ರೆಡಿಯಾಗಿದೆ. ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸಾಂಬಾರು ಮಾಡ್ತೀನಿ ಅಂತ ಕೂಡ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸಾಂಬಾರು ಪುಡಿ ಯೂಸ್ ಮಾಡಿಕೊಂಡು ನಾನು ಇದ್ಕಿದ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ ಹಾಗಿದ್ರೆ ಏನೇನೆಲ್ಲ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಆಲ್ರೆಡಿ ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗಸಗಸೆ, ಕಡಲೆಪಪ್ಪು, ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತೀನಿ ನಾನು ಯಾವಾಗಲೂ ಇದ್ಕಿದ ಬೇಳೆ ಸಾಂಬಾರು ಮಾಡಬೇಕಾದ್ರೆ. ಇವಾಗ ಇದಕ್ಕೆ ಟೊಮೊಟೊ ಕೂಡ ನಾನು ಆಲ್ರೆಡಿ ಹಚ್ಚಿಟ್ಕೊಂಡಿದ್ನಲ್ಲ, ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ. ಹೀಗೆ ಹುರಿದು ಕೂಡ ಮಾಡ್ಬೋದು, ಎಣ್ಣೆ ಹಾಕಿ ಹುರಿದು ಕೂಡ ಮಾಡ್ಬೋದು, ಇಲ್ಲ ಹಾಗೆ ಜಾರಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಕೂಡ ಮಾಡ್ಬೋದು. ಎರಡೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಇನ್ನೂ ಟೇಸ್ಟ್ ಚೆನ್ನಾಗಾಗಲಿ ಅಂದ್ಬಿಟ್ಟು ಈ ರೀತಿಯಾಗಿ ಹುರಿದ್ಬಿಟ್ಟು ಮಟನ್ ಸಾಂಬಾರು, ಚಿಕನ್ ಸಾಂಬಾರೆಲ್ಲ ಮಾಡ್ತೀವಲ್ಲ ಆ ರೀತಿಯಾಗಿ ಹುರಿದ್ಬಿಟ್ಟು ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ರೀತಿಯಾಗಿ ಅಮ್ಮ ಮಾಡ್ತಾರೆ. ನಾನು ಇದೇ ರೀತಿ ಫಾಲೋ ಮಾಡ್ತೀನಿ ಇದ್ಕಿದ ಬೇಳೆ ಸಾಂಬಾರು ಮಾಡಬೇಕಾದ್ರೆ ನೋಡಿ. ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಎರಡು ಹುರ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಹುರ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಕಾಯಿನ ಹಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕಾಯಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಬೋದು, ಇಲ್ಲ ಹಾಗೆ ರುಬ್ಬಿರೋದಿದ್ದರೆ ಅದನ್ನು ಕೂಡ ಹಾಕ್ಬೋದು ಪೇಸ್ಟ್ ಇದ್ದರೆ. ಇವಾಗ ಇದು ಕಡಲೆಪಪ್ಪು, ಗಸಗಸೆ, ಶುಂಠಿ ಬೆಳ್ಳುಳ್ಳಿ, ನಿಮ್ಮ ಮನೇಲಿ ಹಸಿ ಶುಂಠಿ ಬೆಳ್ಳುಳ್ಳಿ ಇದ್ದರೆ ಅದನ್ನೇ ಕೂಡ ಕಟ್ ಮಾಡ್ಕೊಂಡು ಹಾಕ್ಬೋದು. ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನನ್ನ ಗ್ಯಾಸ್ನ ಆಫ್ ಮಾಡಿ ಆರ್ಕೊಳ್ಳಿಕ್ಕೆ ಬಿಟ್ಟಿದ್ದೀನಿ. ಆರ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಸಾಂಬಾರು ಪುಡಿಗಳನ್ನ ಹಾಕೊಂಡ್ಬಿಡೋಣ ನಾವು. ನಾನು ಇವತ್ತು ಯಾವ ಸಾಂಬಾರು ಪುಡಿ ಬಳಸ್ತಾ ಇದ್ದೀನಿ ಅಂದರೆ, ನಾನು ಆಲ್ರೆಡಿ ಅಮ್ಮ ಮಾಡಿ ಕೊಟ್ಟು ತೋರಿಸಿದ್ರಲ್ವ ಆ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಾನು. ಇವತ್ತು ಧನಿಯಾ ಸಾಂಬಾರು ಪುಡಿ ಹಾಕ್ಕೊಂಡು ನಾನು ಇದ್ಕಿದ ಬೇಳೆ ಸಾಂಬಾರು ಇದು ಸ್ವಲ್ಪ ಮಟನ್ ಸಾಂಬಾರು ರೀತಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು ಧನಿಯಾ ಪುಡಿ, ಖಾರದ ಪುಡಿ ಎರಡು ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಂತ ಹಾಕ್ಕೊಂಡು ಅದ್ರ ಜೊತೆ ನಾನು ಆಲ್ರೆಡಿ ಸ್ವಲ್ಪ ಫ್ರೈ ಮಾಡಿ ಇಟ್ಟಿದ್ನಲ್ವ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಬಾಣಲಿಲಿ ಹಾಕಿ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನಾನು. ರುಬ್ಕೊಂಡು ಬಂದು ಇದ್ಕಿದ ಬೇಳೆ ಕೂಡ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಈ ರೀತಿಯಾಗಿ ಇದ್ಕಿದ ಬೇಳೆ ಎಲ್ಲ ಇಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಇಟ್ಕೊಂಬಿಡೋಣ. ತೊಳೆದು ಇಟ್ಕೊಂಡು ಯಾವ ರೀತಿ ಮಾಡೋದಂತ ಕೂಡ ತೋರಿಸ್ತೀನಿ. ನಾನು ಆಲ್ರೆಡಿ ಮಿಕ್ಸಿಗೆ ರುಬ್ಲಿ ಕೂಡ ಇಟ್ಟಿದ್ದೀನಿ. ಇದ್ಕಿದ ಬೇಳೆ ಕೂಡ ತೊಳ್ಕೊಂಡಿದ್ದೀನಿ. ಅಷ್ಟೊಳಗಡೆ ಒಂದೇ ಒಂದು ಈರುಳ್ಳಿನ ಒಗ್ಗರಣೆ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೋಡಿ ಇವಾಗ ರುಬ್ಬಿರೋದು ಕೂಡ ಆಗಿದೆ. ಈ ರೀತಿಯಾಗಿ ರುಬ್ಬಿರೋದು ಕೂಡ ಇದೆ. ಸ್ವಲ್ಪ ನುಣ್ಣಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಸ್ವಲ್ಪ ನುಣ್ಣಗೆ ರುಬ್ಕೋತೀವಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ
ಎಣ್ಣೆ ಹಾಕ್ಕೊಂಡು ನೀವು ತಪ್ಪಲೆಲಿ ಕೂಡ ಮಾಡ್ಕೋಬೋದು, ಬಾಣಲೆಲಿ ಕೂಡ ಮಾಡ್ಬೋದು. ನಾನು ಒಂದು ವಿಷಿಲ್ ಓಡಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ರೀತಿಯಾಗಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕಾಯ್ದಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಗಾತ್ರದ್ದು. ಈರುಳ್ಳಿ ಹಾಕಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಸಾಂಬಾರಂತೂ ಹೇಳೋಂಗೆ ಇಲ್ಲ. ಇವಾಗ ಇಕ್ಕಿದ ಬೇಳೆನ ನಾನು ಆಲ್ರೆಡಿ ಇಕ್ಕಿ ಎಲ್ಲ ಚೆನ್ನಾಗಿ ತೊಳೆದಿಟ್ಟಿದ್ನಲ್ಲ, ಆ ಇಕ್ಕಿದ ಬೇಳೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಒಂದು 2 ರಿಂದ 3 ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇಕ್ಕಿದ ಬೇಳೆ ಸಾಂಬಾರಿಗೆ ಮುದ್ದೆ ಮಾಡಿದ್ರೆ ಒಂದೊಳ್ಳೆ ಬೆಸ್ಟ್ ಕಾಂಬಿನೇಷನ್ನು. ತುಂಬ ಚೆನ್ನಾಗಿರುತ್ತೆ ಇಕ್ಕಿದ ಬೇಳೆ ಸಾಂಬಾರಿಗೆ. ಚಿಕನ್ ಸಾಂಬಾರಿಗೆ ಇಕ್ಕಿದ ಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಕ್ಕಿದ ಬೇಳೆಲಿ ಏನು ಬೇಕಾದರೂ ಮಾಡ್ಬೋದು, ವೆರೈಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಇಕ್ಕಿದ ಬೇಳೆ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ರೀತಿಯಾಗಿ ಹುರ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಆಲ್ರೆಡಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಇದಕ್ಕೆ ಹಾಕೊಂಡ್ಬಿಡೋಣ. ಆಲ್ರೆಡಿ ನಾನು ಇನ್ನೊಂದು ಕಡೆ ಬಿಸಿನೀರನ್ನು ಕೂಡ ಕಾಯ್ಸೋಕೆ ಇಟ್ಕೊಂಡಿರ್ತೀನಿ. ಯಾವಾಗಲೂ ಬಿಸಿನೀರು ಕೂಡ ಹಾಕೊಂಡ್ಬಿಟ್ರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಬಿಸಿನೀರು ಕೂಡ ಹಾಕ್ಕೊತೀನಿ, ಕಾಯೋಕೆ ಇಟ್ಟಿದ್ದೀನಿ. ಅಷ್ಟರೊಳಗಡೆ ನಾನು ಆಲ್ರೆಡಿ ರುಬ್ಬಿ ರೆಡಿ ಮಾಡಿಟ್ಟಿದ್ನಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ. ನೋಡಿ, ಈ ರೀತಿಯಾಗಿ ರುಬ್ಬಿರೋದನ್ನ ಹಾಕ್ಬಿಟ್ಟು ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನೋಡಿ, ಈ ರೀತಿಯಾಗಿ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದ್ಸತಿ. ಇವಾಗ ಹೀಗೆ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಬಿಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ನೋಡಿ, ಸೈಡಲ್ಲೆಲ್ಲ ಈ ರೀತಿಯಾಗಿ ಎಣ್ಣೆ ಬಿಡ್ತಾ ಇದೆ. ಇವಾಗ ನಾನು ಆಲ್ರೆಡಿ ಬಿಸಿ ಮಾಡಿ ಇಟ್ಕೊಂಡಿದ್ನಲ್ವ, ಆ ನೀರನ್ನ ಹಾಕ್ಕೊತಾ ಇದ್ದೀನಿ. ಬಿಸಿನೀರನ್ನ ಹಾಕಿ ಮಾಡೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕು ಅಂತ ನೋಡಿಕೊಂಡು ನೀರನ್ನ ಹೆಚ್ಚು ಕಮ್ಮಿ ಮಾಡಿಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಸ್ವಲ್ಪ ಮಂದ ಬೇಕಂದರೆ ಸ್ವಲ್ಪ ಗಟ್ಟಿಯಾಗಿ, ಚಪಾತಿ ಪೂರಿಗೆಲ್ಲ ಸ್ವಲ್ಪ ಗಟ್ಟಿಯಾಗಿ. ನಾನು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡು, ತುಂಬ ತೆಳ್ಳಗೂ ಮಾಡಿಲ್ಲ, ತುಂಬ ಗಟ್ಟಿಗೂ ಮಾಡಿಲ್ಲ. ಈ ರೀತಿಯಾಗಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಒಂದ್ಸತಿ. ಇವಾಗ ನೀವು ಬೇಕಾದರೆ ಫೈನಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು. ನಾವು ಆಲ್ರೆಡಿ ಫ್ರೈ ಮಾಡೋಕ್ಕೆ ಹಾಕಿರೋದ್ರಿಂದ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ಇವಾಗ ಲಿಡ್ನ ಕ್ಲೋಸ್ ಮಾಡಿ 1 ರಿಂದ 2 ವಿಷಿಲ್ ಕೂಗಿಸ್ಕೊತಾ ಇದ್ದೀನಿ. 1 ರಿಂದ 2 ವಿಷಿಲ್ ಕೂಗಿಸ್ಕೊಂಡು ಈ ಕಡೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ. ಬನ್ನಿ ಆದಮೇಲೆ ಕೂಡ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಸಾಂಬಾರು ಕೂಡ ಆಗಿದೆ. ಇವಾಗ ನಾನು ಕುಕ್ಕರ್ನ ತೆಗೆದು ತೋರಿಸ್ತಾ ಇದ್ದೀನಿ. ಕುಕ್ಕರ್ನ ತೆಗೆದ್ಬಿಟ್ಟು ಇವಾಗ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಯಾವ ರೀತಿಯಾಗಿದೆ ಅಂತ. ತುಂಬ ಜಾಸ್ತಿನೂ ಬೆಂದಿಲ್ಲ, ತುಂಬ ಕಡಿಮೆನೂ ಬೆಂದಿಲ್ಲ, ತುಂಬ ಚೆನ್ನಾಗಿತ್ತು. ಫೈನಲಿ ಮುದ್ದೆಗಂತೂ ತುಂಬ ಚೆನ್ನಾಗಿತ್ತು ಇಕ್ಕಿದ ಬೇಳೆ ಸಾಂಬಾರು. ನನ್ನ ಮಗ ಕೂಡ ಅನ್ನ ತಿಂತೀನಿ ಅಂತ ಅವ್ನಿಗೆ ಅನ್ನ ಹಾಕ್ಕೊಟ್ಬಿಟ್ಟು ನಾನು ಕೂಡ ಬಿಸಿ ಮುದ್ದೆ ಮಾಡಿಕೊಂಡೆ. ಇಕ್ಕಿದ ಬೇಳೆ ಸಾಂಬಾರು ಮುದ್ದೆಗೆ ಒಂದೊಳ್ಳೆ ಬೆಸ್ಟ್ ಕಾಂಬಿನೇಷನ್ನು. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ, ಹೆಚ್ಚು ಜನಕ್ಕೆ ನನ್ನ ವಿಡಿಯೋನ ಶೇರ್ ಮಾಡಿ. ಸಾಂಬಾರು ಪುಡಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮನೇಲಿ ಟ್ರೈ ಮಾಡಿ. ಅಮ್ಮನ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಬೆಸ್ಟ್ ಟ್ರೈ.